ಇದೊಂದು ಟ್ರೋಲ್ ತುಂಬಾ ವೈರಲ್ ಆಗ್ತಿದೆ, ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನನಗೇನಂದ್ರೆ ಇವತ್ತಿಗೂ ಅಷ್ಟೇ ನಾನ್ ನಮ್ಮ ಅಮ್ಮನ ಜೊತೆ ನಮ್ಮ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಕ್ ಆಗಲ್ಲ ಅನ್ನೋ ಸೀನ್ಗಳು ನಾನು ಯಾವ್ದು ಮಾಡಲ್ಲ. ವೆರಿ ಗುಡ್. ಅಲ್ಲ, ಅವರು ಆ ವಿಡಿಯೋದಲ್ಲಿ ಹೇಳಿರೋ ಹಾಗೇನೆ ಮುಂಚೆ ಅವ್ರ ಸಿನಿಮಾಗಳ ಎಲ್ಲಾ ಸಿನಿಮಾಗಳಲ್ಲೂ ಅವ್ರು ಯಾವ ಸಿನಿಮಾದಲ್ಲೂ ಈ ತರದ ಆಕ್ಟಿಂಗ್ ಆಗ್ಲಿ ಈ ತರದ ಸೀನ್ಸ್ ಆಗ್ಲಿ ಮಾಡಿಲ್ಲ. ಮುಂಚೆ ಮಾಡ್ತಿದ್ದ ಕನ್ನಡ ಸಿನಿಮಾಗಳಲ್ಲಿ ನಮ್ ಜನಕ್ಕೆ ಏನ್ ಬೇಕು, ನಮ್ ಕನ್ನಡ ಜನಕ್ಕೆ ಏನ್ ಬೇಕು ಅದೇ ತರದ್ದೇ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ಅವರು ಅವತ್ತು ಆ ಮಾತನ್ನ ಹೇಳಿದ್ದಾರೆ. ಆದ್ರೆ ಇವತ್ತಿನ ಕಾಲ ಬದಲಾಗಿದೆ, ಜನ ಬದಲಾಗಿದ್ದಾರೆ, ಜನರೇಷನ್ ಕಂಪ್ಲೀಟ್ಲಿ ಬದಲಾಗಿದೆ. ಸೊ ಈಗೇನಾದ್ರೂ ಅವ್ರು ಮತ್ತೆ ಅದೇ ತರದ ಫ್ಯಾಮಿಲಿ ಸಿನಿಮಾಗಳನ್ನ ಮಾಡ್ತಾ ಕುತ್ಕೊಂಡ್ರೆ ಯಾರು ನೋಡಲ್ಲ. ಅಷ್ಟೆಲ್ಲ ಯಾಕೆ, ಈಗ ಇದೇ ಟಾಕ್ಸಿಕ್ಗೆ ಒಂದು ಫ್ಯಾಮಿಲಿ ಡ್ರಾಮಾ ಟೀಸರ್ ನ ರಿಲೀಸ್ ಮಾಡಿದ್ರೆ ಇಷ್ಟೊಂದು ಸಂಚಲನ ಕ್ರಿಯೇಟ್ ಮಾಡ್ತಿದ್ದ ಅಥವಾ ಇಷ್ಟೊಂದು ಹೈಪ್ ಅನ್ನ ಪಡ್ಕೊಳ್ತಾ ಇತ್ತ. ಅಷ್ಟೆಲ್ಲ ಯಾಕೆ, ನಾವೇ ಹೇಳ್ತಿದ್ವಿ ಯಾವ್ದು ಗುರು ಹಳೆ ಕಾಲದ ಯಾವ್ದೋ ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿಟ್ಟಿದ್ದಾನೆ ಅಂತೇಳಿ. ಸೊ ಅದಕ್ಕೋಸ್ಕರ ಅವರು ಕಂಪ್ಲೀಟ್ಲಿ ಯೂನಿಕ್ ಆಗಿ ಯಾರು ಮಾಡಿಲ್ದಿರೋ ಅಂತದನ್ನ ಒಂದು ಹೊಸ ಪ್ರಯತ್ನನ ಮಾಡೋಕ್ಕೋಸ್ಕರ ತಂದಿದ್ದಾರೆ. ಸೊ ಅದ್ ಯಾವ್ದೋ ಟೈಮ್ ಅಲ್ಲಿ ಹೇಳಿರೋಂತಹ ಒಂದು ವಿಡಿಯೋನ ಇಟ್ಕೊಂಡು ಈಗ ಮತ್ತೆ ಅದನ್ನ ಟ್ರೋಲ್ ಮಾಡ್ಕೊಂಡು ಅದಕ್ಕೂ ಈ ಹೊಸ ಟೀಸರ್ಗೂ ಸಿಂಕ್ ಮಾಡ್ಕೊಂಡು ಕುತ್ಕೊಳ್ಳೋದು ಎಷ್ಟು ಸರಿ ಅಲ್ಲ ಗುರು. ನಮ್ ಕನ್ನಡ ಹೀರೋ, ನಮ್ ಕನ್ನಡದ ಸ್ಟಾರು ಬೇರೆ ರಾಜ್ಯಗಳನ್ನ ಬೇರೆ ದೇಶಗಳನ್ನ ನಮ್ ಕನ್ನಡದ ಕಡೆ ನಮ್ ಕರ್ನಾಟಕದ ಕಡೆ ತಿರುಗಿಸ್ತಿದಾನಂದ್ರೆ ಆ ವಿಷಯಕ್ಕೆ ನಾವು ಖುಷಿ ಪಟ್ಟು ಆ ವಿಷಯಕ್ಕೆ ನಾವು ಹೆಮ್ಮೆ ಪಡೋದನ್ನ ಬಿಟ್ಟು ನಮ್ಮವ್ರನ್ನೇ ನಾವು ಕಾಲ್ ಎಳ್ಕೊಂಡು ನಮ್ಮವ್ರನ್ನೇ ನಾವು ಟ್ರೋಲ್ ಮಾಡ್ಕೊಂಡು ಕುತ್ಕೊಳ್ಳೋದು ಎಷ್ಟು ಸರಿ ಅನ್ಸುತ್ತೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರೆಷ್ಟೇ ಟ್ರೋಲ್ ಮಾಡಿದ್ರು ನಮ್ ಸಪೋರ್ಟ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಇದ್ದೇ ಇರುತ್ತೆ ಅನ್ನೋರ್ ಸಮೇತ ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.